So, a very warm good morning. So, happy Sunday, ಎಲ್ಲರಿಗೂ. So, welcome to today's health talk. ಸೊ ಇವಾಗ ತಾನೇ ಹ್ಯಾಪಿ ಟು ಹೆಲ್ಪ್ ಪ್ರೆಸೆಂಟೇಷನ್ ಮುಗಿಸ್ತಾ ಆ್ಯಂಡ್ ಐ ವಾಂಟೆಡ್ ಟು ಮೇಕ್ ದಿಸ್ ಕಂಟೆಂಟ್ ವಿಡಿಯೋ. ಸೊ ಎಷ್ಟೊಂದು ಜನರದು ಲೈಫ್ ಚೇಂಜ್ ಆಗಿರೋದ್ರ ಬಗ್ಗೆ ಇವಾಗ ತಾನೇ ನಾನು ಕೆಲವೊಂದು ಸ್ಟೇಟಸ್ಗಳನ್ನೆಲ್ಲ ಪೋಸ್ಟ್ ಮಾಡಿದೆ. ಸೊ ಐ ಫೀಲ್ ವೆರಿ ಹ್ಯಾಪಿ. ಯಾರೆಲ್ಲ ಡಿಸಿಷನ್ ತೊಗೊಂಡು ಆ್ಯಂಡ್ ಶೇಕ್ಸ್ನ ಅಟ್ಲೀಸ್ಟ್ 1 ಮಂತ್ 2 ಮಂತ್ 3 ಮಂತ್ಸ್ ಟ್ರೈ ಮಾಡ್ತಾ ಅವ್ರ ಫಿಟ್ನೆಸ್ ಗೋಲ್ಸ್ನ ಅಥವಾ ಅವ್ರ ಹೆಲ್ತ್ ಪರ್ಪಸ್ಗಳನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಸೊ ಇಷ್ಟೊಂದೆಲ್ಲ ಲೈಫ್ ಚೇಂಜ್ ಮತ್ತು ಹೆಲ್ತ್ ಗೋಲ್ಸ್ ಅಥವಾ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಜರ್ನೀಸ್ ಇದೆಲ್ಲ ಚೆನ್ನಾಗಿ ಅಚೀವ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಹಬ್ ಲೈಫ್ ಕಂಪ್ನಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಬೇಕಂತ ಅನ್ನಿಸ್ತು. ಆ್ಯಂಡ್ ನಾನು ಕೂಡ ಇದ್ರ ಬಗ್ಗೆ ಅವೇರ್ ಇರಲಿಲ್ಲ, ಎಲ್ಲಿ ತನಕ ವೆಲ್ನೆಸ್ ಸೆಂಟರ್ಗೆ ಹೋಗೋ ತನಕ. ಸೊ ಈ ಪ್ರಾಡಕ್ಟ್ಸ್ ಹೇಗೆ ಬರುತ್ತೆ, ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಈ ಪೌಡರ್ಸಲ್ಲಿ ಏನಿರುತ್ತೆ, ಶೇಕ್ಸಲ್ಲಿ ಏನಿರುತ್ತೆ, ಮತ್ತು ಇದು ಹೇಗೆ ಪ್ರಿಪೇರ್ ಆಗುತ್ತೆ, ಮತ್ತು ಈ ಕಂಪ್ನಿದು ಉದ್ದೇಶ ಏನು, ಇದೆಲ್ಲ ಏನೂ ಗೊತ್ತಿರಲಿಲ್ಲ. ಆ್ಯಂಡ್ ಅಲ್ಲಿಗೆ ಹೋಗ್ತಾ ಹೋಗ್ತಾ ಈ ಶೇಕ್ಸ್ ಕಂಡುಹಿಡಿಲಿಕ್ಕೆ ಒಂದು ಹಾರ್ಟ್ ಟಚಿಂಗ್ ಸ್ಟೋರಿ ಇದೆ ಅಂತ ಹೇಳಿ ನಂಗೆ ವೆಲ್ನೆಸ್ ಸೆಂಟ್ರಿಗೆ ಹೋಗ್ತಾ ಗೊತ್ತಾಯಿತು. ಆ್ಯಂಡ್ ಅದು ತಿಳ್ಕೊಂಡ್ಮೇಲೆ ಫಸ್ಟ್ ಡೇ ಅದನ್ನ ತಿಳ್ಕೊಳ್ಳೋವಾಗ ತುಂಬ ಮೆಟೀರಿಯಲಿಸ್ಟಿಕ್ ಅಂತ ಅನ್ನಿಸ್ತು. ಅಂದರೆ ಯಾರೋ ಹೇಳ್ಕೊಟ್ಟಿದ್ದನ್ನು ಪಾಸ್ ಆನ್ ಮಾಡ್ತಾ ಇದ್ದಾರೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಹೋಗ್ತಾ 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 ಒಂದು 3 ತಿಂಗಳು 6 ತಿಂಗಳು ಕಳೀತಾ ಲೈಫಲ್ಲಿ ಆ ಸ್ಟೋರಿಗೆ ಎಷ್ಟೊಂದು ಪವರ್ ಇದೆ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆ್ಯಂಡ್ ಆ ಪವರ್ಫುಲ್ ಸ್ಟೋರಿನೇ ಮತ್ತು ಅಂದರೆ ಆ ಎನರ್ಜಿ ಫ್ಲೋ, ಆ ಸ್ಟೋರಿದು ಎನರ್ಜಿನೇ ಯಾರೆಲ್ಲ ಶೇಕ್ಸ್ ಯೂಸ್ ಮಾಡ್ತಾರೆ, ಆ ಕೇರಿಂಗ್, ಆ ಬಾಂಡಿಂಗ್ ಆ್ಯಂಡ್ ಅದರಲ್ಲಿನೇ ಸಾಕಷ್ಟು ಜನರದ್ದು ಲೈಫ್ ಚೇಂಜ್ ಆಗ್ತಿರೋದು. ಮತ್ತು ಆ ಟೇಕ್ ಕೇರ್ ಮಾಡ್ತಾರಲ್ಲ ಆ ಪರ್ಸನ್, ಅವ್ರದ್ದು ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಅರ್ಥ ಆಗ್ತಾ ಹೋಯಿತು. ಸೊ ಆ ಸ್ಟೋರಿ ಏನಂತ ತಿಳ್ಕೊಳ್ಳೋಣವಾ?